ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಂತೂ ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ಸೊ ಗೌರ್ಮೆಂಟ್ ಹೇಳಿದಾಗೆ ನಿಮ್ಮ ಒಂದು ಮಾರ್ಕ್ ಶೀಟ್ ಏನಿದೆ ಸೆಕೆಂಡ್ ಪಿ ಯು ಸಿ ಇದ್ದು ಡಿಜಿಲಾಕರ್ ಆ್ಯಪಲ್ಲೂ ಕೂಡ ಬರ್ತದೆ. ಆ ಒಂದು ಮಾರ್ಕ್ ಶೀಟ್ನ ಡೌನ್ ಮಾಡ್ಕೋಬೇಕಂತಂದರೆ ಡಿಜಿಲಾಕರ್ ಆ್ಯಪೇ ಡೌನ್ ಮಾಡ್ಕೋಬೇಕಾಗ್ತದ. ಸೊ ಈ ಡಿಜಿಲಾಕರ್ ಆ್ಯಪ್ ಬಗ್ಗೆ ಹೇಳೋದಂತಂದರೆ ಈ ಡಿಜಿಲಾಕರ್ ಅಂತಂದರೆ ನಿಮ್ಮ ಅಫಿಷಿಯಲ್ ಆಗಿರ್ತಕ್ಕಂಥ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ಲಾಕ್ ಮಾಡಿ ಇಟ್ಕೊಂಡಿರ್ತದೆ ಆ್ಯಪ್. ಅದಕ್ಕೆ ಡಿಜಿಲಾಕರ್ ಡಿಜಿಟಲ್ ಆಗಿ ಲಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಹಂಗಾಗಿ ಡೌನ್ ಮಾಡ್ಕೋಬೇಕಾಗ್ತದೆ. ಮೊದಲು ಡಿಜಿಲಾಕರ್ ಅಂತ ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ ಸಿಗ್ತದ. ಪ್ಲೇಸ್ಟೋರಿಂದ ಏನು ಮಾಡ್ಕೋರಿ, ಇನ್ಸ್ಟಾಲ್ ಮಾಡ್ಕೋರಿ. ಈ ಒಂದು ಡಿಜಿಲಾಕರ್ ಮೂಲಕ ನಿಮ್ಮ ಡಾಕ್ಯುಮೆಂಟ್ಸ್ ಸೇಫ್ ಆಗಿರ್ತದೆ. ಸಮ್ಟೈಮ್ ನೀವು ಏನಾದರೂ ಕಳ್ಕೊಂಡ್ರೂ ಸಹಿತ ಈ ಡಿಜಿಟಲ್ ಆಗಿ ಆ್ಯಪ್ ಏನಾಗ್ತಾ ಇರ್ತದೆ ಅಂತಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಸೇಫ್ ಆಗಿರ್ತದೆ. ಓಕೆ, ಸೊ ಹಂಗಾಗಿ ಇದನ್ನ ಡಿಜಿಲಾಕರ್ನ ಗೌರ್ಮೆಂಟ್ ಅವರು ಬಿಲ್ಡ್ ಮಾಡಿರೋ ಕಾರಣ ಆ್ಯಪ್ ಇಂಪಾರ್ಟೆಂಟ್. ಓಕೆ, ಸೊ ಅದ್ರ ಜೊತೆಗೆ ನೀವು ಯಾವ ರೀತಿ ಡೌನ್ ಮಾಡ್ಕೋಬೋದು, ಈ ವರ್ಷದ್ದು ಜಸ್ಟ್ 3 ಗಂಟೆ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡವರು ನೀವು ಡಿಜಿಲಾಕರ್ ಅಂತ ಪ್ಲೇಸ್ಟೋರ್ಗೆ ಹೋಗ್ಬಿಟ್ರೆ ಫಸ್ಟಿಗೆ ಗೌರ್ಮೆಂಟ್ ಆಗಿ ಈ ರೀತಿ ಕಾಣಿಸ್ತದ. ಇನ್ಸ್ಟಾಲ್ ಅಂತ ಇರ್ತದೆ, ಚೆಕ್ಔಟ್ ಮಾಡ್ಕೋರಿ. ಭಾಳ ಕೋಟ್ಯಾಂತರ ಸ್ಟೂಡೆಂಟ್ ಇದರಲ್ಲಿ ಈಗಾಗಲೇ ಡೌನ್ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ಹೇಳ್ತಿರೋದು. ಆ್ಯಂಡ್ ಓಪನ್ ಅಂತ ಕೊಟ್ಟರೆ ಜಸ್ಟ್ ಕ್ಲಿಕ್ ಆದಮೇಲೆ ಸ್ವಲ್ಪ ಪ್ರೊಸೆಸ್ ಆಗ್ತದೆ, ಭಾಳ ಲೇಟ್ ಆಗಲ್ಲ, ಬೇಗ ಬೇಗ ಓಪನ್ ಆಗುತ್ತೆ. ಡಿಜಿಲಾಕರ್ ಕ್ಲಿಕ್ ಮಾಡ್ಕೊಂಡ್ರೆ ವಿತ್ ಇಂಗ್ಲೀಷ್ ಕೊಡ್ರಿ, ಕಂಟಿನ್ಯೂ ಇನ್ ಇಂಗ್ಲೀಷ್ ಕೊಡ್ರಿ, ಆ್ಯಂಡ್ ಲೆಟ್ಸ್ ಗೋ ಅಂತ ಕೊಟ್ಬಿಟ್ರೆ ಆಟೋಮೆಟಿಕ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಗೆಟ್ ಸ್ಟಾರ್ಟೆಡ್ ಅಂತ ಕೆಳಗಡೆ ಇರ್ತದೆ, ಕ್ಲಿಕ್ ಮಾಡಿ ಹಲೋ ಕೊಡ್ರಿ. ಏನಕ್ಕೆ ಹೇಳಿದ್ರು, ಇದು ವಿತ್ ಫೋನ್ ನಂಬರ್ ಅಥವಾ ಆಧಾರ್ ಎರಡೂ ಥ್ರೂ ನೀವು ಲಾಗಿನ್ ಆಗ್ಬೋದು ಫಸ್ಟ್ ಟೈಮ್ ಆಗುವಾಗ. ಓಕೆ, ಈಗ ಹಾಳೆ ಮಾಡಿತ್ತಂತಂದರೆ ಆಧಾರ್ ಮೇಲೆ ಆಗ್ಬೋದು, ಫೋನ್ ನಂಬರ್ ಕೂಡ ಆಗ್ಬೋದು. ಆಧಾರ್ ಮೇಲೆ ನಂಬರ್ ಹಾಕಿಬಿಟ್ಟು ನಾನು ಲಾಗಿನ್ ಕೂಡ ಆಗ್ಬೋದು, ಅಥವಾ ಲೆಟ್ ಸ್ಟಾರ್ಟ್ ಅಂತ ಹೊಡೆದು ನಾನು ಈಗಾಗಲೇ ಲಾಗಿನ್ ಆಗಿರೋ ಕಾರಣ ಫೋನ್ ನಂಬರ್ ಮೇಲೆ ಹಾಕ್ತೀನಿ. ಕ್ರಿಯೇಟ್ ಅಕೌಂಟ್, ನೀವು ಹೊಸದ ಅಕೌಂಟ್ ಕೊಡೋರಿಗೆ ಅಥವಾ ಈಗಾಗಲೇ ಇತ್ತಂತಂದರೆ ಅದೇ ಒಂದು ಅಕೌಂಟ್ ಥ್ರೂ ಏನು ಮಾಡ್ತೀನಿ ಅಂತಂದರೆ ವೆರಿಫೈಡ್ ಆಗಿದೆ. ಸೊ ಹಂಗಾಗಿ ಅದೇ ಅಕೌಂಟ್ ಥ್ರೂ ಏನು ಮಾಡ್ತೀನಿ, ನಾನು ಲಾಗಿನ್ ಆಗ್ತೀನಿ. ಓಕೆ, ಕ್ಲಿಕ್ ಆನ್ ನಂದು ಹಾಳೆ ನೇಮ್ ತೋರಿಸ್ತಾ ಇದ್ದಲ್ಲ ವೆರಿಫೈಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು 6 ಡಿಜಿಟ್ ಪಿನ್ ಕೇಳುತ್ತೆ ನೋಡಿ. ನಿಮ್ಗೆ ಹಾಳೆ ಪಿನ್ ಏನಾದರೂ ಗೊತ್ತಿತ್ತಂದರೆ 6 ಡಿಜಿಟ್ ಪಿನ್ ಅಂತ ಹಾಕಿ, ಇಲ್ಲಪ್ಪ ಅಂತ ಗೊತ್ತಿಲ್ಲ ಅಂತಂದರೆ ಫಾರ್ಗೆಟ್ ಪಿನ್ ಅಂತ ಕೆಳಗಡೆ ಕೊಟ್ಟವ್ರು ನೋಡಿ ಬೇಕಾದರೆ. ಸೊ ಅಂದರೆ 6 ಡಿಜಿಟ್ ಪಿನ್ ಈಗಾಗಲೇ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಹಿಂದೆ, ಬಟ್ ನಿಮಗೆ ಗೊತ್ತಿರಲ್ಲ, ಅದನ್ನು ಹಾಕಬೇಕಾಗ್ತದೆ. ನಿಮಗೆ ಗೊತ್ತಿಲ್ಲ ಮರ್ತೋಗಿತ್ತಂದರೆ ಫಾರ್ಗೆಟ್ ಪಿನ್ ಕೊಟ್ಬಿಟ್ಟು ಒಂದು 2 ಮಿನಿಟ್ಸು ಇದು ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು OTP ಕೇಳ್ತದ. ಒಂದು 2 ಮಿನಿಟ್ಸ್ ವೇಟ್ ಮಾಡಿರಿ. OTP ಏನಾದ್ರು ಬರಲ್ಲ ಅಂದರೆ ಮತ್ತೆ ರೀಸೆಂಡ್ ಮಾಡಿರಿ, ಖಂಡಿತ OTP ಬಂದೇ ಬರ್ತದೆ. ಓಕೆ, ಬಟ್ ನನಗೇನಂತಂದರೆ 6 ಡಿಜಿಟ್ ಪಿನ್ ಗೊತ್ತಿದೆ. ಸೊ ಹಂಗಾಗಿ ನಾನು ಏನು ಮಾಡ್ತೀನಿ, 6 ಡಿಜಿಟ್ ಪಿನ್ ಹಾಕ್ತೀನಿ. ಸೊ ಆಮೇಲೆ ವೆರಿಫೈ ಅಂತ ಕೊಡ್ತೀನಿ. ವೆರಿಫೈ ಅಂತ ಕೊಟ್ಟ ತಕ್ಷಣ ನನ್ನ ಒಂದು ಫೋನ್ ನಂಬರ್ಗೆ OTP ಬರ್ತದೆ. ಸೊ ನಾನು ಅಲೋ ಕೊಡ್ತಾ ಇದ್ದೀನಿ ಫೋನ್ಗೆ. ಸೊ ಹಂಗಾಗಿ OTP ಬರ್ತದೆ, ಅಲೋ ಕೊಡ್ತಾ ಇದ್ದೀನಿ. ಏನೇ ಕೇಳಿದ್ರೆ ಅಲೋ ಕೊಡ್ತೀನಿ, ಓಪನ್ ಆಗುತ್ತೆ ನೋಡಿ. CL ಅಂತ ಕಾಣಿಸ್ತಿದೆ ಮೇಲ್ಗಡೆ. ಇಷ್ಟು ಡಾಕ್ಯುಮೆಂಟ್ಸ್ ನಾನು ನಾಳೆ ಡೌನ್ ಮಾಡ್ಕೊಂಡ್ಬಿಟ್ಟಿನಿ. ಬಟ್ ಇದರಲ್ಲಿ ನಮಗೆ ಆಧಾರ್, SLC, ಪಾನ್ ಮತ್ತು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ 4 ಇದೆ. ಬಟ್ ನಾನು PUC ಬೇಕಂದ್ರೆ ಏನು ಮಾಡ್ಕೋ, ಕೆಳಗಡೆ ಬನ್ನಿ ಸ್ವಲ್ಪ. ಇಲ್ಲಿ ಡಾಕ್ಯುಮೆಂಟ್ಸ್ ಯು ಮೈಟ್ ನೀಡ್ ಅಂತ ಕೊಟ್ಟವ್ರೆ, ಬಟ್ ಇಲ್ಲಿ ಇನ್ನು ಕಾಣಿಸ್ತಿರ್ಬೋದು PUC ಮಾರ್ಕ್ಸ್ ಕಾರ್ಡ್ ಕಾಣಿಸ್ತಿದೆ ಇಲ್ಲಿ. ಓಕೆ, PUC ಮಾರ್ಕ್ಸ್ ಕಾರ್ಡ್ ಕಾಣಿಸ್ತಿದೆ ನೋಡಿ, ಇದನ್ನ ಡೌನ್ ಮಾಡ್ಕೋಬೇಕಾಗ್ತದ. ಸೊ ಇದ್ರ ಮೇಲೆ ಒಂದು ಟೈಮ್ ಕ್ಲಿಕ್ ಮಾಡ್ಕೋಬೇಕಾಗ್ತದ. ಸೊ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರ್ತದೆ. ಸೊ ಇಲ್ಲಿ ಏನಂತಂದರೆ ನಿಮ್ಗೆ ಗೊತ್ತಿರುವಾಗೆ ಏನು ಸರ್ಚ್ ಮಾಡ್ತಾರ, ಕರ್ನಾಟಕ ಏನು ಈಗಾಗಲೇ ನೀವು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಅಂತ ಏನು ಈ ಮಂಡಳ ಇದೆಯಾ ಅದಕ್ಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ರೂಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೆ ಆಗ್ತದ ನೋಡಿ. ರೂಲ್ ನಂಬರ್ ನಮಗೆ 6 ಡಿಜಿಟ್ ಅಷ್ಟೇ ಇತ್ತು, ಯಾಕಂದರೆ ನಮ್ಮದು ಒಂದು 4 ವರ್ಷದ ಬ್ಯಾಕು. ಬಟ್ ನಿಮಗೆ 2026 ಅಂತ ಹೇಳ್ಬಿಟ್ಟು ಸಮಥಿಂಗ್ ಎಲ್ಲ ಇದೆ. ಓಕೆ, ಬಟ್ ನಮಗೆಲ್ಲ ಏನಿದೆ 6 ಡಿಜಿಟ್ ಮಾತ್ರ ಇರೋ ಕಾರಣ ನಾವು 6 ಡಿಜಿಟ್ ಅಷ್ಟೇ ಎಂಟ್ರಿ ಮಾಡ್ತೀನಿ. ಅಂದರೆ ರೂಲ್ ನಂಬರ್ ಎಂಟ್ರಿ ಮಾಡಿ ಸೆಲೆಕ್ಟ್ ಇಯರ್ ಕ್ಲಿಕ್ ಮಾಡಿ ಮಂತ್ ಎಂಟ್ರಿ ಮಾಡಿ ಗೆಟ್ ಡಾಕ್ಯುಮೆಂಟ್ ಕೊಟ್ಬಿಟ್ರೆ ಡಾಕ್ಯುಮೆಂಟ್ ಬಂದ್ಬಿಡ್ತದ. ಫಾರ್ ಎಕ್ಸಾಂಪಲ್ ನಾನು 6 ಡಿಜಿಟ್ ರೂಲ್ ನಂಬರ್ ಎಂಟ್ರಿ ಮಾಡ್ತಾ ಇದ್ದೀನಿ. ಇಯರ್ ಆ್ಯಂಡ್ ಮಂತ್ ಕೂಡ ಅಪ್ಲೈ ಮಾಡಿಬಿಟ್ಟು ಗೆಟ್ ಡಾಕ್ಯುಮೆಂಟ್ ಅಂತ ಹೆಂಗೆ ಕಾಣಿಸ್ತಿದೆ ಆ ಡಾಕ್ಯುಮೆಂಟ್ ಮೇಲೆ ಕೊಡ್ತಾ ಇದ್ದೀನಿ. ಬಟ್ ನಿಮಗೆ ಎಷ್ಟು ಡಿಜಿಟ್ ಇದೆ ನೋಡಿ, 2026 ಆಗಿ ಸಮಥಿಂಗ್ ಎಲ್ಲ ಇದೆ, ಅದನ್ನೆಲ್ಲ ಕೂಡ ಹಾಕಬೇಕು. ಓಕೆ, ನಾ ಗೆಟ್ ಡಾಕ್ಯುಮೆಂಟ್ ಅಂತ ಕೊಡ್ತಾ ಇದ್ದೀನಿ. ಪೆಸ್ಟ್ ಡಾಕ್ಯುಮೆಂಟ್ ಅಂತ ಆಗ್ತದೆ, ಸ್ವಲ್ಪ ವೇಟ್ ಅಪ್ ಮಾಡುತ್ತೆ, ಒಂದು 5 ಸೆಕೆಂಡ್ ತೊಗೊತದ. ಓಕೆ, 5 ಸೆಕೆಂಡ್ ಅಂದರೆ ಇವಾಗ ಬರುತ್ತೆ ನೋಡಿ. 5 4 3 2 1 ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ ನಿಮ್ಮ ಒಂದು ಲಿಸ್ಟ್ ಒಳಗೆ ಇದನ್ನು ಕೂಡ ಒಂದು ಆ್ಯಡ್ ಆಗಿರ್ತದೆ. ಬೇಕಿದ್ರೆ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಡಾಕ್ಯುಮೆಂಟ್ ಕೂಡ ಓಪನ್ ಆಗ್ತದೆ. ಇಲ್ಲಿ ಕಾಣಿಸ್ತಿರ್ಬೋದು ನೋಡಿ, ನನ್ನ ಮಾರ್ಕ್ಸ್ ಕೂಡ ಕಾಣ್ತಿದೆ 2021 ರೆಗ್ಯುಲರು. ನನ್ನ ನಂಬರ್ ಕೂಡ ಕಾಣಿಸ್ತಿದೆ. ಬೇಕಾದ್ರೆ ಕಾಂಬಿನೇಷನ್ ಸಬ್ಜೆಕ್ಟ್ ಕೂಡ PUC ತೋರಿಸ್ತೀನಿ, ಬೇಕಾದರೆ PCMB ಕಾಣಿಸ್ತಿರ್ಬೋದು. ಸೊ ಈ ರೀತಿಯಾಗಿ ಸಿಂಪಲಾಗಿ ಡೌನ್ ಮಾಡ್ಕೋರಿ. ಈ ಒಂದು ಡಿಜಿಟಲ್ ಆಗಿರ್ತಕ್ಕಂಥ ಮಾರ್ಕ್ ಶೀಟ್ನ ನಿಮ್ಮ ಹತ್ರ ಇಟ್ಕೋಬೇಕಾಗ್ತದೆ. ಓಕೆ, ಈ ಡಾಕ್ಯುಮೆಂಟ್ ಕೂಡ ಇದು ಒರಿಜಿನಲ್ ರೀತಿ ಇದು ಕೂಡ. ಓಕೆ, ಸೊ ಹಂಗಾಗಿ ಡೌನ್ ಮಾಡ್ಕೋಬೇಕಂದ್ರೆ ಡೌನ್ಲೋಡ್ ಆಪ್ಷನ್ ಅಂತ ಇದೆ. ಜಸ್ಟ್ ಕ್ಲಿಕ್ ಆನ್ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಒಂದು PDF ಹೊರಗಡೆ ಫೈಲ್ಗೆ ಬಂದು ಆ್ಯಡ್ ಆಗಿರ್ತದೆ. ಓಕೆ, ಇದನ್ನು ನೀವು ಎಲ್ಲಾದರೂ ಕೂಡ ಯೂಸ್ ಮಾಡ್ಕೋಬೋದು. ಇದು ಕೂಡ ಒರಿಜಿನಲ್ ಆಯಿತಾ. ಸೊ ಇಷ್ಟೇ ಸಿಂಪಲ್. ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ, ಅವರು ಕೂಡ ಗೊತ್ತಾಗಲಿ ಯಾವ ರೀತಿ ಡಿಜಿಲಾಕರ್ ಆ್ಯಪ್ ಒಳಗೆ ಹೋಗ್ಬಿಟ್ಟು ನಿಮ್ಮ ಒಂದು PUC ಮಾರ್ಕ್ಸ್ಗಳನ್ನ ಡೌನ್ ಮಾಡ್ಕೊಳ್ಳೋ ಅಂತ ಅವರು ಕೂಡ ಗೊತ್ತಾಗಲಿ. ಓಕೆ, ಸೊ ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.